Welcome back to EC Simplified. Today we discussing about the topic inductor. ಓಕೆನಾ ಓದ್ ಕ್ಲಾಸಲ್ಲಿ ನಾನು ಕೆಪಾಸಿಟರ್ ಅಂದ್ರೇನು ಅಂತ ಹೇಳಿದ್ದೆ. ಓಕೆನಾ ಸೊ ಇವಾಗ ನಾವು ಇಂಡಕ್ಟರ್ ಅಂದ್ರೇನು ಅಂತ ನೋಡೋಣ. ಓಕೆ ಬಿಫೋರ್ ದಟ್ ಕೆಪಾಸಿಟರ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಎನರ್ಜಿ ಸ್ಟೋರ್ ಮಾಡುತ್ತೆ ಅಂತ ಗೊತ್ತು. ಆದರೆ ಇನ್ನೊಂದು ಪವರ್ಫುಲ್ ಕಾಂಪೊನೆಂಟ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಅದರಲ್ಲಿ ಎನರ್ಜಿನ ಸ್ಟೋರ್ ಮಾಡುತ್ತೆ. ಅದನ್ನೇ ನಾವು ಇಂಡಕ್ಟರ್ ಅಂತ ಕರಿತೀವಿ. ಓಕೆನಾ, ಏನಿದು ಮ್ಯಾಗ್ನೆಟಿಕ್ ಫೀಲ್ಡು, ಎಲೆಕ್ಟ್ರಿಕ್ ಫೀಲ್ಡು, ಏನೇನು? ಡೋಂಟ್ ವರಿ, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇನ್ವಿಸಿಬಲ್ ಫೋರ್ಸ್ ಅರೌಂಡ್ ಎ ಚಾರ್ಜ್ ಅಂತ. ಓಕೆನಾ, ಈಗ ಎಕ್ಸಾಂಪಲ್ಲು ನೋಡಿ, ಸ್ವಲ್ಪ ಇದು ವಿಡಿಯೋ ಲೆಂತಿ ಆಗ್ಬೋದು, ಯಾಕೆಂದರೆ ಲೆಂತಿ ಆಗುತ್ತೆ ಐ ಥಿಂಕ್. ಎಸ್, ಓಕೆನಾ. ಇಲ್ಲಿ ಇದಿದೆ ಅಂದ್ಕೊಳ್ಳಿ, ಏನು ಇನ್ವಿಸಿಬಲ್ ಫೋರ್ಸ್ ಅರೌಂಡ್ ಎ ಚಾರ್ಜ್ ಅಲ್ವಾ. ಸೊ ಇಲ್ಲಿ ಚಾರ್ಜ್ ಇದೆ ಅಂದ್ಕೊಳ್ಳಿ, ಇದ್ರ ಸುತ್ತ ಇರುತ್ತಲ್ಲ ಇನ್ವಿಸಿಬಲ್ ಫೋರ್ಸ್ ಇದು. ಓಕೆ, ನಮಗೆ ಕಾಣಲ್ಲ, ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆನಾ, ಈಗ ಏನಾದ್ರು ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ನ ನಾವು ಸ್ಪೇಸ್ ಅಂದರೆ ಲೈಕ್ ಈಗ ಇದಕ್ಕಿಂತ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಾನು ಈ ಥರ ಹೇಳಕ್ಕೆ ಹೋದರೆ ನಿಮ್ಗೆ ಅರ್ಥ ಆಗಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಚಾರ್ಜ್ ಸುತ್ತ ಇರುವ ಇನ್ವಿಸಿಬಲ್ ಫೋರ್ಸ್, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಸಿಂಪಲ್ ಆಗಿ ಅಂದರೆ ಇಷ್ಟೇ. ನಾನು ಸುಮ್ಮನೆ ಕಾಂಪ್ಲಿಕೇಟ್ ಮಾಡಕ್ಕೆ ಹೋದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಕೆನಾ, ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಪಾಸಿಟಿವ್ ಇಂದ. ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಇಂದ ನೆಗೆಟಿವ್ ಹೋಗುತ್ತೆ ಡೈರೆಕ್ಷನ್. ಓಕೆನಾ, ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ಸಿಂಪಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇನ್ವಿಸಿಬಲ್ ಫೀಲ್ಡ್ ಕ್ರಿಯೇಟೆಡ್ ವೆನ್ ಕರೆಂಟ್ ಫ್ಲೋಸ್. ಈಗ ಏನಾದ್ರು ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂದ್ಕೊಳ್ಳಿ. ಓಕೆನಾ, ಇದ್ರ ಸುತ್ತ ಹಿಂಗೆ ಇನ್ವಿಸಿಬಲ್, ಅರ್ಥ ಆಯ್ತಾ? ಕರೆಂಟ್ ಫ್ಲೋ ಆದರೆ ವೈರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಅರ್ಥ ಆಯ್ತಾ? ದಿಸ್ ಈಸ್ ಈಗ ಹಂಗೂ ಗೊತ್ತಾಗ್ತಿಲ್ಲ, ರೈಟ್ ಹ್ಯಾಂಡ್ ರೂಲ್ ಗೊತ್ತಲ್ಲ. ಹಿಂಗೆ ನಾವು ಹಿಂಗೆ ಇಟ್ಕೊಂಡ್ಬಿಟ್ರೆ ಈ ಥರ ಐತಿ, ಇದು ಹೆಬ್ಬೆರಳು. ಓಕೆ, ಇದ್ರ ಸುತ್ತ ಹಿಂಗೆ ಸುತ್ತೀವಲ್ಲ, ಮೀನ್ಸ್ ತಂಬು ಕರೆಂಟು ಮತ್ತು ಫಿಂಗರ್ಸ್ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್, ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಅರ್ಥ ಆಯ್ತಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟೆಡ್ ಬೈ ವೋಲ್ಟೇಜ್ ಡಿಫ್ರೆನ್ಸು, ಅಂದರೆ ವೋಲ್ಟೇಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಕ್ರಿಯೇಟೆಡ್ ಬೈ ಕರೆಂಟ್ ಫ್ಲೋ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಓಕೆನಾ, ಇಷ್ಟ ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್, ಐ ಹೋಪ್ ಸಿಂಪಲಾಗಿ ಅರ್ಥ ಮಾಡಿಸಿದ್ದೀನಿ. ಓಕೆನಾ, ನೆಕ್ಸ್ಟ್ ಈಗ ಮೇನ್ ಟಾಪಿಕ್ಗೆ ಬನ್ನಿ, ಇಂಡಕ್ಟರ್. ಹೋದ ಕ್ಲಾಸಲ್ಲಿ ಕೆಪಾಸಿಟರ್ ಡೀಪಾಗಿ ಅರ್ಥ ಆಗಿದೆ ಅಲ್ವಾ? ಸೊ ಈಗ ಇಂಡಕ್ಟರ್ ಅಂದರೆ ಏನು? ಇಂಡಕ್ಟರ್ ಅಂದರೆ ಕರೆಂಟ್ ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಎನರ್ಜಿ ಸ್ಟೋರ್ ಮಾಡೋ ಕಾಂಪೊನೆಂಟ್. ಓಕೆನಾ, ಇಂಡಕ್ಟರ್ ಅಂದರೆ ಇಂಡಕ್ಟರ್ ಇಸ್ ಎ ಕಾಂಪೊನೆಂಟ್ ದಟ್ ಸ್ಟೋರ್ ಎನರ್ಜಿ ಇನ್ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಕರೆಂಟ್ ಫ್ಲೋ ಥ್ರೂ ಇಟ್. ಓಕೆನಾ, ಅದ್ರ ಸ್ಟ್ರಕ್ಚರ್ ನೋಡೋದಾದರೆ ನೋಡಿ, ಇದೇ ಸ್ಟ್ರಕ್ಚರ್ ನಾನು ಹೇಳಿದ್ನಲ್ಲ. ಓಕೆನಾ, ಇದು ತಂಬ ಅಂದರೆ ಫಿಂಗರ್ ಈ ರೀತಿ. ಓಕೆನಾ, ಏನಾದ್ರು ಕರೆಂಟ್ ಫ್ಲೋ ಆದರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಇಂಡಕ್ಟರ್ ಅಂದರೆ ಸಿಂಪಲ್ ಕಾಯಿಲ್. ಓಕೆನಾ, ವೈರ್ ಕಾಯಿಲ್ ಮಾತ್ರ, ಅರ್ಥ ಆಯ್ತಾ? ದೆನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಎಸ್, ಹೌ ಇಟ್ಸ್ ವರ್ಕ್. ಓಕೆನಾ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಕರೆಂಟ್ ಫ್ಲೋ ಆದಾಗ ಕಾಯಿಲ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಲ್ವಾ, ಅದರಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಓಕೆನಾ, ಇಲ್ಲಿದೆ ಬೇಜಾನ್ ನಾನು ಥಿಯರಿ ಹಾಕಿದ್ದೀನಿ, ಇವೆಲ್ಲ ನೀವು ವರಿನೇ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ಇಲ್ಲಿ ಕರೆಂಟ್ ಫ್ಲೋ ಆದರೆ ಇವು ಸುತ್ತ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ಲ, ಅದರಲ್ಲಿ ಎನರ್ಜಿ ಸ್ಟೋರೇಜ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಇಂಡಕ್ಟರ್. ಓಕೆ, ನೀವು ಇಲ್ಲ ಹಂಗೂ ನಾವು ಥಿಯರಿ ಓದಬೇಕು ಅಂದರೆ ಜಸ್ಟ್ ವೆನ್ ಕರೆಂಟ್ ಸ್ಟಾರ್ಟ್ ಫ್ಲೋಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಗಿನ್ಸ್ ಟು ಬಿಲ್ಡ್ ಎನರ್ಜಿ ಸ್ಟೋರ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ವೆನ್ ಕರೆಂಟ್ ಚೇಂಜಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಚೇಂಜಸ್. ಇಂಡಕ್ಟರ್ ರೆಸಿಸ್ಟ್ ದಿ ಚೇಂಜ್. ಓಕೆನಾ, ಅರ್ಥ ಆಯ್ತಾ? ಮೇನ್ ಪ್ರಾಪರ್ಟಿ, ಇಂಡಕ್ಟರ್ ಸಡನ್ ಕರೆಂಟ್ ಚೇಂಜ್ ಇಷ್ಟಪಡಲ್ಲ. ಮೀನ್ಸ್ ಇಂಡಕ್ಟರ್ ರೆಸಿಸ್ಟ್ ಚೇಂಜ್ ಇನ್ ಕರೆಂಟ್. ಇಟ್ ಡಸ್ ನಾಟ್ ಲೈಕ್ ಸಡನ್ ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ಇನ್ ಕರೆಂಟ್. ಓಕೆನಾ, ಈಗ ಎಕ್ಸಾಂಪಲ್ಲು, ನೀವು ಹಿಂಗೆ ಸ್ಟ್ರೈಟ್ ರೋಡ್ ಇರೋದು ಇಷ್ಟಪಡ್ತೀರಾ, ಇಲ್ಲಾಂದ್ರೆ ಹಿಂಗೆ 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 ಇರೋದು ರೋಡ್ ಇಷ್ಟಪಡ್ತೀರಾ? ಇದಲ್ವಾ ಪ್ರಿಫರ್ ಮಾಡೋದು. ಸೊ ಇಂಡಕ್ಟರ್ ಕೂಡ ಅಷ್ಟೇ, ಡಿ ಸಿ ಕರೆಂಟ್ನ ಭಾಳ ಇಷ್ಟಪಡುತ್ತೆ, ಎ ಸಿನ ಇಷ್ಟಪಡಲ್ಲ. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ವೆನ್ ಕರೆಂಟ್ ಸ್ಟಾರ್ಟ್ಸ್? ಓಕೆನಾ, ಮೊದಲಲ್ಲಿ ಕರೆಂಟ್ ಅಪೋಸ್ ಮಾಡುತ್ತೆ, ಸ್ಲೋ ಆಗಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಮೀನ್ಸ್ ಈಗ ಇನಿಷಿಯಲಿ ಇಂಡಕ್ಟರ್ ಅಪೋಸ್ ದಿ ಕರೆಂಟ್ ಅಲ್ವಾ, ಕರೆಂಟ್ ಇನ್ಕ್ರೀಸಸ್ ಸ್ಲೋಲಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಗ್ರೋಸ್ ಗ್ರ್ಯಾಜುವಲಿ. ಓಕೆನಾ, ಈಗ
ಕರೆಂಟ್ ಸ್ಟಾಪ್. ಈಗ ಕರೆಂಟ್ ಏನಾದ್ರು ಸ್ಟಾಪ್ ಆಯ್ತು ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಲ್ಯಾಪ್ಸ್, ಸ್ಟೋರ್ಡ್ ಎನರ್ಜಿ ಇಸ್ ರಿಲೀಸ್ಡ್. ಓಕೆನಾ. ಈಗ ಏನಾದ್ರು ಹಿಂಗೆ ಬಂದಿರೋ ಕರೆಂಟ್ ಏನೋ ಸ್ಟಾಪ್ ಆದ ತಕ್ಷಣ ಅಲ್ಲಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಲ್ಲ ಅದೆಲ್ಲ ಕೊಲ್ಯಾಪ್ಸ್ ಆಗ್ಬಿಡ್ತವೆ. ಓಕೆನಾ. ದೆನ್ ಸ್ಟೋರ್ಡ್ ಎನರ್ಜಿ ರಿಲೀಸ್ ಆಗುತ್ತೆ ಅಲ್ವಾ. ದೆನ್ ಈಗ ಡಿ ಸಿ ಕೇಸಿಗೆ ಬನ್ನಿ. ಡಿ ಸಿನಲ್ಲಿ ಮೊದಲು ಅಪೋಸ್ ಮಾಡುತ್ತೆ, ನಂತರ ಫುಲ್ ಕರೆಂಟ್ ಫ್ಲೋ ಆಗುತ್ತೆ. ಓಕೆನಾ. ಬಟ್ ಎ ಸಿನಲ್ಲಿ ಏನಾಗುತ್ತೆ, ಎ ಸಿ ಚೇಂಜ್ ಆಗ್ತಾ ಇರುತ್ತಲ್ಲ, ಇಂಡಕ್ಟರ್ ಅಪೋಸ್ ಮಾಡ್ತಾನೇ ಇರುತ್ತೆ, ಎ ಸಿ ಬ್ಲಾಕ್ ಮಾಡುತ್ತೆ. ಅದಕ್ಕೆ ನಾನು ಇಲ್ಲಿ ಹೇಳಿದ್ದು ಈ ಸ್ಟ್ರೈಟ್ ರೋಡು ಇಲ್ಲ ಹಿಂಗೆ ರೋಡು ಡಿ ಸಿನಲ್ವಾ, ಸೊ ಅದೇ ಥರ ಇಂಡಕ್ಟರ್ ಕೂಡ. ಓಕೆನಾ. ಎ ಸಿ ಬಿಹೇವಿಯರು ಮತ್ತು ಡಿ ಸಿದು ಆಯಿತು. ಟೈಪ್ಸ್ ನೋಡೋಣ. ಟೈಪ್ಸ್ ಅಂದರೆ ದೇರ್ ಆರ್ ಸೆವೆರಲ್ ಟೈಪ್ಸ್ ಇದೆ. ನಾನು ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಮಾತ್ರ ತೊಗೊಂಡಿದ್ದೀನಿ. ಫಸ್ಟ್ ಏರ್ ಕೋರ್, ಐರನ್ ಕೋರ್, ಫೆರೈಟ್ ಕೋರ್. ಓಕೆನಾ. ಆ ಏರ್ ಕೋರ್ ಬಂದ್ಬಿಟ್ಟು ಹೈ ಫ್ರೀಕ್ವೆನ್ಸಿ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ಐರನ್ ಕೋರ್ ಬಂದು ಪವರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಓಕೆ. ಅದೇನು ಫೆರೈಟ್ ಕೋರ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ಓಕೆ. ಇದೆಲ್ಲ ಇಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಟೋಟಲಿ ಆಲ್ ಓವರ್ ಇಂಡಕ್ಟರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಫಿಲ್ಟರ್ಸ್, ಟ್ರಾನ್ಸ್ಫಾರ್ಮರ್ಸ್, ಮೋಟರ್ಸ್, ಪವರ್ ಸಪ್ಲೈ ಅಲ್ಲಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆನಾ. ಅರ್ಥ ಆಯ್ತಾ. ದೆನ್ ಫೈನಲ್ ಸಮ್ಮರಿ ಕೊಡೋದಾದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ, ನಥಿಂಗ್ ಬಟ್ ಸ್ಟೋರ್ ಎನರ್ಜಿ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಕ್ಟರು. ದೆನ್ ಇದು ಆಪೋಸ್ ದಿ ಚೇಂಜ್ ಇನ್ ಕರೆಂಟ್, ಅಂದರೆ ಎ ಸಿನ ಅಪೋಸ್ ಮಾಡುತ್ತೆ ಅಂತ ಅಲ್ವಾ. ಎ ಸಿನಲ್ವಾ ಚೇಂಜ್ ಆಗೋದು ಯಾವಾಗಲೂ ಮೇಲೆ ಕೆಳಗೆ ಮೇಲೆ ಕೆಳಗೆ, ಸೊ ಅದನ್ನ ಅಪೋಸ್ ಮಾಡುತ್ತೆ. ಡಿ ಸಿನ ಅಲೋ ಮಾಡುತ್ತೆ, ಯಾವಾಗ ಸಡನ್ಲಿ ಅಲ್ಲ, ಆಫ್ಟರ್ ಸಮ್ ಟೈಮ್. ಓಕೆ. ದೆನ್ ಆಪೋಸಿಟ್ ಸೈಡಿನಲ್ಲ ಅದು ಇಂಡಕ್ಟರ್ ರೆಸಿಸ್ಟ್ ದಿ ಚೇಂಜ್ ಇನ್ ಕರೆಂಟ್. ಫೈನ್ ಏನಪ್ಪ ಅಂದರೆ ಇಂಡಕ್ಟರ್ ಕರೆಂಟ್ ಚೇಂಜು ಒಂಥರ ಎನಿಮಿ ಇದ್ದಂಗೆ. ಓಕೆನಾ. ಅದಕ್ಕೆ ಸ್ಟ್ರೈಟ್ ರೋಡ್ ಇರಬೇಕು ಒಂಥರ. ಈಗ ಹೆಂಗೆ ಅಂದರೆ ಒಂದು ಒಳ್ಳೆ ಸೂಪರ್ ಎನ್ಫೀಲ್ಡ್ ತಗೊಂಡಿದ್ದೀರ, ನೀವೇನಾದ್ರು ಬರೀ ದಿಬ್ಬ ತಬ್ಬು ಇದ್ರೆ ಏನಾರು ಇಷ್ಟಪಡ್ತೀರಾ ಇಲ್ವಾ, ಏನಾದ್ರು ಸ್ಟ್ರೈಟ್ ರೋಡ್ ಇರಬೇಕು. ಒಂದು ಸಲ ವರ್ಲ್ಡ್ ಅಂದರೆ ಡೈರೆಕ್ಟ್ ಹೋದಂಗೆ ಅಲ್ವಾ. ಆ ರೀತಿ ಇಂಡಕ್ಟರು ಅಪೋಸ್ ಮಾಡುತ್ತೆ. ಓಕೆನಾ. ಅರ್ಥ ಆಯ್ತಾ. ಈಗ ಇಂಡಕ್ಟರಿಂದ ಕಂಪ್ಲೀಟ್ ಆಗಿ ಹೋಗ್ತು, ಚೆನ್ನಾಗಿ ಅರ್ಥ ಆಗಿದೆ ಅಂತ. ಏನೇನು ಕಲ್ತ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಗೊತ್ತಾಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾಯಿತು, ಕೆಪಾಸಿಟರ್ ಗೊತ್ತಾಯಿತು, ಇಂಡಕ್ಟರ್ ಗೊತ್ತಾಯಿತು. ಇವೆಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಬೇಸಿಕ್. ಓಕೆನಾ. ರಿಯಲಿ ಆ ಲೆವೆಲಿಗೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಇವಾಗ ಗೊತ್ತಾಗಲ್ಲ, ಎಲ್ಲರೂ ಇಂಟರ್ವ್ಯೂ ಕುಂತ ಗೊತ್ತಾಗುತ್ತೆ. ಓಕೆನಾ. ದೆನ್ ಈಗ ಕೆಪಾಸಿಟರ್ ವರ್ಸಸ್ ಇಂಡಕ್ಟರ್ ನೋಡೋಣ. ಓಕೆನಾ. ನಮ್ಮ ಕೆಪಾಸಿಟರಲ್ಲಿ ಏನು ನೋಡಿದ್ವಿ, ಕೆಪಾಸಿಟರ್ ಸ್ಟೋರ್ ಎನರ್ಜಿ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಆಪೋಸ್ ದಿ ವೋಲ್ಟೇಜ್ ಚೇಂಜ್. ಇದು ಆಪೋಸ್ ದಿ ಕರೆಂಟ್ ಚೇಂಜ್. ಎರಡು ಒಂಥರ ಆಪೋಸಿಟ್. ಅಲ್ಲಿ ವೋಲ್ಟೇಜ್, ಇಲ್ಲಿ ಕರೆಂಟ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ. ಮೀನ್ಸ್ ಕೆಪಾಸಿಟರ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಎನರ್ಜಿ ಸ್ಟೋರ್ ಮಾಡುತ್ತೆ, ವೋಲ್ಟೇಜು ಚೇಂಜ್ ಅಪೋಸ್ ಮಾಡುತ್ತೆ. ಓಕೆನಾ. ದೆನ್ ಇಂಡಕ್ಟರಿಗೆ ಬಂದರೆ ಇದು ಸ್ಟೋರ್ ಎನರ್ಜಿ ಇನ್ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡು ಬಟ್ ಅಪೋಸ್ ಕರೆಂಟ್ ಚೇಂಜ್. ಓಕೆನಾ. ದೆನ್ ಇಂಡಕ್ಟರ್, ಇದು ಇಂಡಕ್ಟರ್. ದೆನ್ ಡಿಫ್ರೆನ್ಸ್ ಏನು, ಅಲ್ಲಿ ವೋಲ್ಟೇಜ್ ಚೇಂಜು, ಇಲ್ಲಿ ಚಾರ್ಜ್ ಚೇಂಜು. ಅಂದರೆ ನಥಿಂಗ್ ಬಟ್ ಕೆಪಾಸಿಟರಲ್ಲಿ ವೋಲ್ಟೇಜ್ ಚೇಂಜ್ ಆದರೆ ಚಾರ್ಜ್ ಚೇಂಜ್ ಆದಂಗೆ. ಓಕೆನಾ. ಬಟ್ ಇನ್ನೊಂದೇನೆಂದರೆ ಕೆಪಾಸಿಟರ್ ಡಸಂಟ್ ಲೈಕ್ ಸಡನ್ ಚಾರ್ಜ್ ಚೇಂಜ್. ಓಕೆನಾ. ಸೊ ಇಟ್ ಅಪೋಸ್ ವೋಲ್ಟೇಜ್ ಚೇಂಜ್. ಅರ್ಥ ಆಯ್ತಾ. ನೆಕ್ಸ್ಟ್ ಇಂಡಕ್ಟರ್ಗೆ. ಇಂಡಕ್ಟರ್ ಬಂದರೆ ಕರೆಂಟ್ ಚೇಂಜ್ ಆದರೆ ಫೀಲ್ಡ್ ಚೇಂಜ್ ಆಗಿಬಿಡುತ್ತೆ. ಓಕೆನಾ. ಇಂಡಕ್ಟರ್ ಅದನ್ನ ಅಪೋಸ್ ಮಾಡುತ್ತೆ. ಈಗ ಏನಾದ್ರು ಹಿಂಗೆ ಹೋಗ್ತಿರೋ ಗಾಡಿ, ಈಗ ಎಕ್ಸಾಂಪಲ್ಲು ನೋಡಿ, ಹಿಂಗೆ ಹೋಗ್ತಿರೋ ಗಾಡಿ ಸಡನ್ಲಿ ಇದಕ್ಕೆಂತೆ ಈ ರೋಡ್ ಹಿಂಗಂತೂ ಹಿಂಗೆ ಬಂತು ಅಂದ್ಕೊಳ್ಳಿ, ರೋಡ್ ಹಿಂಗೆ ಸಡನ್ಲಿ ಬಂದ ತಕ್ಷಣ ಏನಾಗುತ್ತೆ, ನಮಗೆ ಎಕ್ಸಿಲೇಟರ್ನೂ ಕಮ್ಮಿ ಆಗುತ್ತೆ, ಆಕ್ಸಲರೇಷನ್. ಸೊ ಬ್ರೇಕ್ ಸಡನ್ಲಿ ಹಿಡಿಬೇಕು ನೋಡಿ, ಪ್ರಾಪರ್ಟಿ ಚೇಂಜ್ ಆಗ್ತದೆ. ಹಂಗಾಗಿ ನಾವು ಇಷ್ಟಪಡಲ್ಲ ಎ ಸಿನ, ಹಂಗಾಗಿ ಡಿ ಸಿ ಅಲೋ ಮಾಡ್ತೀವಿ ಇಲ್ಲಿ ಇಂಡಕ್ಟರಲ್ಲಿ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಇಂಡಕ್ಟರ್. ಅರ್ಥ ಆಯ್ತಾ. ಸೊ ಈಗ ಫೈನಲಿ ನಾವು ಒಂದು ಡಿಫ್ರೆನ್ಸ್ ಟೇಬಲ್ ನೋಡೋಣ. ಟೇಬಲ್ ಹಾಕಿದ್ದೀನಿ, ಅದೇ ಹೇಳಿದ್ನಲ್ಲ ಅದನ್ನೇ ಮತ್ತೆ ಇನ್ನೊಂದ್ಸಲಿ ಹೇಳ್ದಂಗೆ ಗೊತ್ತಷ್ಟೇ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಇಲ್ಲಿ ಡಿಫ್ರೆನ್ಸ್ ಹಾಕಿದ್ದೀನಿ, ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಇಂಡಕ್ಟರ್. ನೆಕ್ಸ್ಟ್ ವಿಡಿಯೋದಲ್ಲಿ ಡಯೋಡ್ ನೋಡೋಣ. ಸೂಪರ್ ಕಾನ್ಸೆಪ್ಟ್ ಡಯೋಡ್. ಓಕೆನಾ. ಅಂಟಿಲ್ ಏನಿಲ್ಲ, ಇನ್ನೊಂದ್ಸಲಿ ಓದಿ ಆದಷ್ಟು ಬೇಸಿಕ್ನ ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಆದಷ್ಟು ಎಲ್ಲ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆನಾ. ಬಟ್ ಒನ್ ಮೋರ್ ಥಿಂಗ್, ಈಗ ವ್ಯೂಸ್ ಬರ್ತಾ ಇರ್ಬೋದು, ನನಗೆ ವ್ಯೂಸ್ ಮ್ಯಾಟರ್ ಅಲ್ಲ. ಅಟ್ಲೀಸ್ಟ್ ಈ ವಿಡಿಯೋದಿಂದ ಒಂದು 2-3 ಜನಕ್ಕೆ ಹೆಲ್ಪ್ ಆದರೆ ಸಾಕು, ದಟ್ಸ್ ಎನಫ್ ನನಗೆ. ಓಕೆನಾ. ಸೊ ಸುಮ್ಮನೆ ಮಾತಾಡ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಗಾಯ್ಸ್. ಸೊ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಆದಷ್ಟು ಬೇಗ ಈ ಫೌಂಡೇಶನ್ ಎಲ್ಲ ಕಂಪ್ಲೀಟ್ ಮಾಡಿ. ಇನ್ನು ಜಸ್ಟ್ ಒಂದು 5 to 6 ವೀಡಿಯೋಸ್ ಏನೋ ಇದೆ ಅಷ್ಟೇ, ಕಂಪ್ಲೀಟ್ ಆಗುತ್ತೆ.
ಓಕೆನಾ. ಫೌಂಡೇಶನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾನು ಈ ಕಂಪ್ಲೀಟ್ ಒಂದು ರೋಡ್ ಮ್ಯಾಪ್ ಕೊಡ್ತೀನಿ, ಈ ರೀತಿ ಹೋಗ್ತೀವಿ ಅಂತ, ಅದ್ರ ಮೇಲೆ ಹೋಗೋಣ ಸುಮ್ಮನೆ. ಓಕೆನಾ. ಎಸ್, ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.